ಸನ್ಮಾನ್ಯ ಸಭಾಪತಿಗಳೇ, ಕರ್ನಾಟಕ ರಾಜ್ಯ ಕ್ಲೀನ್ ಎನರ್ಜಿ ವಿಚಾರದಲ್ಲಿ ತುಂಬ ಮುಂದೆ ಹೋಗಿದೆ. ಈಗಾಗಲೇ ಸುಮಾರು 18,407 ಮೆಗಾವಾಟನ್ನು ನಾವು ಇವತ್ತು ಉತ್ಪಾದನೆ ಮಾಡ್ತಾ ಇದ್ದೀವಿ ಗ್ರೀನ್ ಎನರ್ಜಿ. ಅದರಲ್ಲಿ ವಿಂಡ್ ಎನರ್ಜಿ ಸುಮಾರು 662, ಕಿರುಜಲ 940, ಸೌರ ವಿದ್ಯುತ್ ಸೋಲಾರ್ ಸುಮಾರು 8,561 ಮೆಗಾವಾಟು, ರೂಫ್ ಟಾಪ್ದು ಸೌರ ವಿದ್ಯುತ್ 674, ಜೈವಿಕ ಇಂಧನ 139, ಸಹ ವಿದ್ಯುತ್ 1,730, ಒಟ್ಟು 18,000 ಮಾಡ್ತಾ ಇದ್ದೀವಿ. ಈಗ ನಮಗೆ ಮತ್ತಷ್ಟು ಮಾಡಲಿಕ್ಕೆ ಈಗಾಗಲೇ ನಾವು ಯೋಜನೆಗಳು ಹಾಕಿ ಪಾವಗಡದಲ್ಲಿ ಇನ್ನೊಂದು 2,000 ಮೆಗಾವಾಟ್, ಯಾಕೆ ನಾನು ಹೋಗಿದೆ ಪಾವಗಡಕ್ಕೆ, ಅಲ್ಲಿ ರೈತರು ಈಗಾಗಲೇ 2,000 ಮೆಗಾವಾಟ್ ನಾವು ಮಾಡಿದ್ದೀವಿ. ಅಲ್ಲಿ ರೈತರು ಮತ್ತೆ ನಾವು ಮಾಡಬೇಕು ಅಂದ್ಬಿಟ್ಟು ಈಗಾಗಲೇ 10,000 ಎಕರೆ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ನಾವು ರೈತರು ಮತ್ತು ನಮ್ಮ ಇದನ್ನು ಸಹಯೋಗದಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಲೀಸಿಗೆ ತಗೊಳ್ತಾ ಇದ್ದಾರೆ ಅವ್ರ ಲ್ಯಾಂಡನ್ನು, ಆ ಥರ ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ತಾವು ಇದು ಕೇಳ್ತೀರ, ನಾವು ಯಾವ ರೀತಿಯಲ್ಲಿ ಈಗ ಪಂಪ್ ಸ್ಟೋರೇಜ್ ಅಂತ ಇಟ್ಬಿಟ್ಟು ಅದೊಂದು ನಾವು ಈಗಾಗಲೇ ಕಾರ್ಯಗತ ಮಾಡಲಿಕ್ಕೆ ನಮ್ಮ KPCL ವತಿಯಿಂದ ಮತ್ತು ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಸಾರ್ವಜನಿಕ ಸಂಸ್ಥೆ ಇದೆ ತೆಹರಿಯಿಂದ ಬಿಟ್ಟು ಅವರೊಟ್ಟಿಗೆ ಸಮೇತ ಮಾಡಿ ಏನಂದ್ರೆ ಪಂಪ್ ಸ್ಟೋರೇಜ್ ಅಂತ ಇಟ್ಟುಬಿಟ್ರೆ ನಮ್ಮ ಈ ಜಲವಿದ್ಯುತ್ತಲ್ಲಿ ನಾವು ಯಾವುದು ನೀರು ವಿದ್ಯುತ್ ಶಕ್ತಿ ಉಪಯೋಗ ಇದು ಮಾಡಿದ ಮೇಲೆ ಉತ್ಪಾದನೆ ಮೇಲೆ ಕೆಳಗಡೆ ಕಳಿಸ್ತೀವಿ, ಅದನ್ನು ಮತ್ತೆ ವಾಪಸ್ಸು ಸೌರ ವಿದ್ಯುತ್ತನ್ನು ಉಪಯೋಗಿಸಿ, ಯಾಕೆ ನಮಗೆ ಎಕ್ಸಸ್ ಬರ್ತದೆ ಸೌರ ವಿದ್ಯುತ್ ಡೇ ಟೈಮ್, ಅದನ್ನು ಉಪಯೋಗಿಸಿ ಮತ್ತೆ ನಾವು ರಿಸರ್ವಲ್ಲಿ ತಂದರೆ ಬಹುಶಃ ಅದು ಎಲೆಕ್ಟ್ರಿಸಿಟಿ ಸ್ಟೋರೇಜ್ ಮಾಡೋಕ್ಕಾಗ್ತದೆ. ಅದು 5 ನಿಮಿಷದಲ್ಲಿ ನಾವು ಮತ್ತೆ ಎಲೆಕ್ಟ್ರಿಸಿಟಿ ಮಾಡಬಹುದು. ನಮಗೀಗ ಹಗಲು ಹೊತ್ತು ಬೇಕಾದಷ್ಟು ನಮಗೆ ಗ್ರೀನ್ ಎನರ್ಜಿ ಸೋಲಾರದು ವಿಂಡ್ದೆಲ್ಲ ಬರ್ತದೆ. ರಾತ್ರಿ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು ನಮಗೆ ಪೀಕ್ ಅವರ್ಲಿ ಕಡಿಮೆ ಆಗ್ತದೆ. ಅದಕ್ಕೆ ಇದೊಂದು ಮಾಡ್ತಾ ಇದ್ವಿ. ಆ ಉದ್ದೇಶದಿಂದ ಈಗಾಗಲೇ ಮಾಡ್ತಾ ಇದ್ವಿ. ಮತ್ತು ತಾವು ಹೇಳಿದಂಗೆ ಇವ್ಯಾಕ್ಯುಯೇಷನ್ ಮಾಡಲಿಕ್ಕೆ 2 ಫೇಸ್ 1 ಮತ್ತು ಫೇಸ್ 2. ಫೇಸ್ 1 ಈಗಾಗಲೇ ಮುಗಿಸಿದ್ದೀವಿ. ಅದಕ್ಕೆ ಕೇಂದ್ರ ಸರ್ಕಾರದಿಂದಲೂ ಸಮೇತ ನಮಗೆ ಸಹಾಯ ಇದೆ. ನಾವು ರಾಜ್ಯ ಸರ್ಕಾರ ಸಮೇತ ಅದಕ್ಕೆ ಹಣ ಹಾಕ್ತಾ ಇದ್ವಿ. ಫೇಸ್ 2 ಕೆಲಸ ಈಗಾಗಲೇ ಟೆಂಡರ್ ಕೊಟ್ಟುಬಿಟ್ಟು ಪ್ರಾರಂಭ ಮಾಡ್ತಾ ಇದ್ದೀವಿ. ಬಹುಶಃ ಫ್ಯೂಚರಲ್ಲಿ ಗ್ರೀನ್ ಹೈಡ್ರೋಜನ್ ಅದು ಸಮೇತ ನಾವು ಚಿಂತನೆ ಮಾಡ್ತಾ ಇದ್ವಿ. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ, ಆದರೂ ಅದನ್ನು ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಸೌಲಭ್ಯ ಇರ್ತದೆ. ಯಾಕಂದರೆ ಯುರೋಪ್ ಮತ್ತು ಅಮೇರಿಕದಲ್ಲಿ ಈ ರಷ್ಯಾದು ಪ್ರಾಬ್ಲಮ್, ಇದು ಗ್ಯಾಸ್ ಪ್ರಾಬ್ಲಮ್ ಆಗಿರೋದ್ರಿಂದ ಈ ಗ್ರೀನ್ ಇದು ಹೈಡ್ರೋಜನ್ ಮಾಡಿದರೆ ಅದನ್ನು ನಾವು ಗನ್ನಿ ಬ್ಯಾಗಲ್ಲಿ ಸ್ಟಾಕ್ ಮಾಡ್ಬೋದು, ನಾವು ಕಂಟೈನರ್ಲಿ ಕಳಿಸ್ಬೋದು, ಶಿಪ್ಪಲ್ಲಿ ಕಳಿಸ್ಬೋದು. ಅದು ಲಿಕ್ವಿಡಿಟಿ ಇರೋದಿಲ್ಲ, ಇದು ಘನ ಇದರಲ್ಲಿ ಇರ್ತದೆ. ಅದು ಸಮೇತ ಮಾಡಲಿಕ್ಕೆ ಈಗಾಗಲೇ ನಾವು ಪೈಲಟ್ ಪ್ರಾಜೆಕ್ಟಿಗೆ ಈಗಾಗಲೇ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ KRDL ತಂಡ, ನಮ್ಮ ಹಿರಿಯ ಅಧಿಕಾರಿಗಳು ಈಗಾಗಲೇ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ತುಂಬ ಅಡ್ವಾನ್ಸ್ ಆಗಿದ್ದಾರೆ. ಅವರೊಟ್ಟಿಗೆ ಸಮೇತ ಟೈಅಪ್ ಮಾಡಲಿಕ್ಕೆ ಈಗಾಗಲೇ ನಾವು ಇದರ ವಿಚಾರದಲ್ಲಿ ಪಾಲಿಸಿ ಸಮೇತ ಮಾಡ್ತಾ ಇದ್ದೀವಿ. ಈ ಒಂದು ದೃಷ್ಟಿಯಿಂದ ಬಹುಶಃ ಇನ್ನು ಮುಂದೆ ಬರೋ ದಿವಸಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಒಂದು 10 ಗಿಗಾವಾಟ್ ಸಾಮರ್ಥ್ಯದಷ್ಟು ಮಾಡಲಿಕ್ಕೆ ನಾವು ಈಗಾಗಲೇ ಯೋಜನೆಗಳನ್ನು ಮಾಡಿದ್ದೀವಿ. ಈ ಒಂದು ಸೋಲಾರ್ ಪಾರ್ಕ್ ಮಾಡ್ತೀನಿ ಅಂತ ಹೇಳಿ ತಾವು ರಾಜಣ್ಣ ಅವರೆಲ್ಲ ಒಂದು ಕಡೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀರಿ. ತಾವು ಇದ್ದಾಗ ಏನಾದರೂ ಮಧುಗಿರಿಯಲ್ಲಿ ಸೋಲಾರ್ ಪಾರ್ಕನ್ನು ಮಾಡ್ತಿದ್ದೀರಾ? ಸರ್ಕಾರದ ಮುಂದೆ ಏನಾದರೂ ಪ್ರಸ್ತಾವ ಇದೆಯಾ ಅಂತಕ್ಕಂಥದ್ದು ಅನ್ಬಿಡ್ತಾ ಇದೆ. ನಮ್ಮ ಟೀಮನ್ನು ಕಳಿಸಿದ್ದೀವಿ, ಆದರೆ ಪಾವಗಡದಲ್ಲಿ ಬರುವಂಗೆ ಜನ ಮುಂದೆ ಬರ್ತಾ ಇಲ್ಲ, ಸ್ವಲ್ಪ ಕಡಿಮೆ ಬರ್ತಾ ಇದೆ. ಬೇರೆ ಕಡೆಯಲ್ಲೆಲ್ಲ ಬರ್ತಾ ಇದೆ. ಈಗ ಅದಕ್ಕೋಸ್ಕರ ಮಧುಗಿರಿಯಲ್ಲಿ ಮುಂದೆ ಬಂದರೆ ನಾವು ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ರಾಜಣ್ಣ ಅವರಿಗೆ ಸಮೇತ ಅವರು ಆಸಕ್ತಿ ವಹಿಸಿದ್ದಾರೆ. ಮತ್ತು ಆದಷ್ಟು ಜನ ಮುಂದೆ ಬಂದರೆ ಇಮಿಡಿಯೇಟ್ ಆಗಿ ನಾವು ಅದು ಮಾಡಲಿಕ್ಕೆ ತಯಾರಾಗಿದ್ದೀವಿ. ಎಂ ನಾಗರಾಜ್ ವೈದ್ಯಕೀಯ ಶಿಕ್ಷಣ. ಧನ್ಯವಾದಗಳು ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 880 ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರಿಗೆ. ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ಸಭಾಪತಿಗಳೇ. ಆದರೆ ನಾನು ಕೇಳಿರ್ತಕ್ಕಂಥ ವಿಚಾರಗಳು ನೋಡಿದಾಗ ಎಲ್ಲೋ ಒಂದು ಕಡೆ ಇನ್ನೂ ಸ್ವಲ್ಪ ವಿಸ್ತೃತವಾದಂಥ ಉತ್ತರವನ್ನು ಬಯಸಿದ್ದೆ ಅಂತಕ್ಕಂಥದ್ದು ಹೇಳಬೇಕು ಬಯಸ್ತಾ ಇದ್ದೇನೆ. ಕ್ಯಾನ್ಸರ್ ಅಂತಕ್ಕಂಥದ್ದು ಬಹುದೊಡ್ಡ ಮಾರಣಾಂತಿಕ ಕಾಯಿಲೆ ಆಗಿರೋ ಕಾರಣಕ್ಕಾಗಿ ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಕೊಡಿಸಬೇಕಾಗಿರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಬಡವರಿಗೆ ಅದು ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಸಿಗದೇ ಇರತಕ್ಕಂಥದ್ದು ಒಂದು ಬಹಳ ದೊಡ್ಡ ಸಮಸ್ಯೆಯಾಗಿ ಇಡೀ ಭಾರತ ದೇಶದಲ್ಲಿ ಇದು ಕಾಡ್ತಾ ಇರತಕ್ಕಂಥದ್ದು ನಮಗೆಲ್ಲ ತಿಳಿದಂಥ ವಿಚಾರ. ಇನ್ನೊಂದು ಹೇಳಬೇಕಂದ್ರೆ ಪ್ರತಿ ವರ್ಷ 1% ಕ್ಯಾನ್ಸರ್ ಪೇಷಂಟ್ಗಳು ಜಾಸ್ತಿ ಆಗ್ತಾ ಇರ್ತಕ್ಕ ನೋಡಿದಾಗ ಇದು ಬಹಳ ಸೀರಿಯಸ್ ಆಗಿ ತಗೋಬೇಕಾದ ವಿಚಾರ.
ಈ ಟ್ರೀಟ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಮೊದಲನೇ ಇದರಲ್ಲಿ ಹೇಳಿದ್ದಾರೆ ಅವರು, ನಾವು APLಗೆ 30% ಡಿಸ್ಕೌಂಟ್ ಕೊಡ್ತೀವಿ, 70% ಜನ APL ಕಾರ್ಡನ್ನು ತಗೊಳ್ತೀವಿ ಅಂತ ವಿಚಾರಗಳನ್ನ BPL ಅವರಿಗೆ ಫ್ರೀ ಕೊಡ್ತಾ ಇದ್ದಾರೆ. ಅದನ್ನು ಸ್ವಾಗತ ಮಾಡಿದ್ದೇನೆ. ಆದರೆ APL ಅವರಿಗೆ 30% ಇರೋದನ್ನ 50% ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ. ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ಬಹುತೇಕರು ಬಡವರೇ ಆಗಿರ್ತಕ್ಕಂಥದ್ದು, ಮಧ್ಯಮ ವರ್ಗದವರಾಗಿದ್ದರಿಂದ ಅದನ್ನು 30% ಇರೋದನ್ನ 50% ತಗೊಂಡು ಹೋಗಬೇಕು ಅಂತಕ್ಕಂಥ ಮನವಿಯನ್ನು ಸಚಿವರಲ್ಲಿ ಕೇಳ್ತಾ ಇದ್ದೇನೆ. ಮತ್ತು ಎರಡನೇ ಪ್ರಶ್ನೆ ನಾನು ಕೇಳಿದೆ, ಈ ವಿಚಾರಗಳ ಯಾವ ಗುಂಪಿನವರಿಗೆ ಈ ಕ್ಯಾನ್ಸರು ಯಾವ ಏಜ್ನವ್ರಿಗೆ ಆಗ್ತದೆ ಅಂದಾಗ ವಿಸ್ತೃತವಾದ ಏಜ್ ವೈಸ್ ಕೊಟ್ಟಿದ್ದಾರೆ. ಆದರೆ ಯಾವುದಾದ್ರೂ ಒಂದು ಅಧ್ಯಯನ ನಡೆಸಿದಿರಾ, ಇದ್ರ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ಒಂದು ಏನೋ ಸ್ಟಡಿ ಆಗಿದೆಯಾ? ಯಾಕಂದರೆ ಈ ಕಾಯಿಲೆ ನಾವು ತಡೆಗಟ್ಟದೆ ಹೋದರೆ ತುಂಬ ಕಷ್ಟ ಆಗೋದ್ರಿಂದ ಕೇಳ್ತೇನೆ. ಕೊನೆಗೆ ಒಂದೇ ಕ್ಯಾನ್ಸರ್ ಅಂತ ಬಹುಮುಖ್ಯವಾಗಿರ್ತಕ್ಕಂಥದ್ದು ಸರ್. ಈಗ ನಮ್ಮ ಕಿದ್ವಾಯಿ ಆಸ್ಪತ್ರೆ ಬಹಳ ದೊಡ್ಡ ಕೆಲಸವನ್ನು ದೇಶದಲ್ಲಿ ರಾಜ್ಯದಲ್ಲಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನ ಕಿದ್ವಾಯಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದಾಗ, ಜಯದೇವಿಗೆ ಹೋಗ್ಬೇಕಂದಾಗ ಅಲ್ಲಿ ಬೆಡ್ಗಳು ಸಿಗ್ದಿರ ಬಹಳ ನರಳುವಂಥ ಸ್ಥಿತಿ ಇರಬೇಕಾದ್ರೆ ಬೆಳಗಾವಿಯಲ್ಲೊಂದು ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಅಂತ ಮನವಿನ ಬಹುದಿನಗಳ ಬೇಡಿಕೆ ಆಗಿರೋದನ್ನ ಅದನ್ನು ಕೂಡ ಮಾಡಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.